ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇವತ್ತು ನಾನು ಕುಂಬಳಕಾಯಿಂದ ಪಾಯಸ ಮಾಡ್ತಿದ್ದೀನಿ. ಅದನ್ನು ಹೇಗೆ ಎತ್ತ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಜನವರಿ 14 ಮತ್ತು 15 ನಾವು ಮಕರ ಸಂಕ್ರಾಂತಿ ಆಚರಿಸುತ್ತೀವಿ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನನಗೆ ಗೊತ್ತಿರೋ ಸ್ವಲ್ಪ ಸ್ಟೋರಿಯನ್ನು ಹೇಳ್ತೀನಿ. ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ನಮಗೆ ಇದು ಮೊದಲ ಹಬ್ಬ ಅಂತ ಕರಿತೀವಿ. ಅದು ಇಂಡಿಯನ್ ಕ್ಯಾಲೆಂಡರ್ ಅಲ್ಲ, ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ ಈಗ ಇದು ಸಂಕ್ರಾಂತಿ ಅನ್ನೋದು ಮೊದಲೇ ಹಬ್ಬ. ಮತ್ತು ನಾವು ಹೊಸ ವರ್ಷ ಸ್ಟಾರ್ಟ್ ಮಾಡೋದು ಯುಗಾದಿ ಅಲ್ವಾ, ಸೊ ಹಾಗಾಗಿ ಹೇಳ್ತಿದ್ದೀನಿ. ಈ ಮಕರ ಸಂಕ್ರಾಂತಿಗೆ ಸೂರ್ಯದೇವ ಮಕರ ರಾಶಿಗೆ ಪ್ರವೇಶ ಮಾಡ್ತಾರಂತೆ. ಮತ್ತು ಸೂರ್ಯದೇವ ಬಂದು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರಯಾಣ ಬೆಳೆಸ್ತಾರೆ ಇವತ್ತು. ಮತ್ತು ಇದೇ ಮಕರ ಸಂಕ್ರಾಂತಿ ದಿವಸ ಚಳಿಗಾಲ ಮುಕ್ತಾಯ ಮತ್ತು ಸುಗ್ಗಿ ಕಾಲ ಆರಂಭ ಅಂತಲೂ ಕರೀತಾರೆ. ವಿಷ್ಣುದೇವ ಒಬ್ಬ ರಾಕ್ಷಸರನ್ನು, ನರಕಾಸುರ ಅನ್ನೋ ಒಬ್ಬ ಹೆಸರಿರುವ ರಾಕ್ಷಸರನ್ನು ಸಂಹಾರ ಮಾಡಿ ಬಂದಿರ್ತಾರೆ. ಮತ್ತು ಇದೇ ಮಕರ ಸಂಕ್ರಾಂತಿ ದಿವಸನೇ ಗಂಗಾದೇವಿನೂ ಭೂಮಿಗೆ ಇಳಿದು ಬಂದಿದ್ದ ದಿವಸ ಇದು. ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ. ನಮ್ಮ ಮನೆಗೆ ಬಂದು ನಾವು ಹಸುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಈ ಹಬ್ಬದ ದಿವಸ. ಸೊ ನನಗೆ ಗೊತ್ತಿರೋ ಅಷ್ಟು ಮಕರ ಸಂಕ್ರಾಂತಿ ಬಗ್ಗೆ ನಾನು ಹೇಳಿದ್ದೀನಿ. ಹೀಗೆ ಬನ್ನಿ ನಾವು ಕುಂಬಳಕಾಯಿನ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ. ಕುಂಬಳಕಾಯಿ ಪಾಯಸ ಮಾಡೋದಕ್ಕೆ ನಾನೊಂದು ಕುಂಬಳಕಾಯಿ ತೊಗೊಂಡು ಅದರಲ್ಲಿ 2 ರಿಂದ 3 ಪೀಸಸ್ ಅಷ್ಟೇ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಪ್ಪೆ ಮತ್ತು ಬೀಜ ಎಲ್ಲ ತೆಗೆದಿಕ್ಕಿ ತುರ್ಕೊಂಡಿದ್ದೀನಿ. ಚೆನ್ನಾಗಿ ಸಣ್ಣದಾಗಿ ತುರಿದಿಕ್ಕೊಂಡು ಈಗ ಇದನ್ನು 2 ಕಪ್ಪಷ್ಟು ಮಾತ್ರ ತೊಗೊಂಡಿದ್ದೀನಿ ನಾನು. ಈಗ ಒಂದು ಕಡೆ ಪಾತ್ರೆ ಇಕ್ಬಿಟ್ಟು ಸ್ಟವ್ ಆನ್ ಮಾಡಿ ಅದಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪನೂ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು 2 ಕಪ್ಪಷ್ಟು ಕುಂಬಳಕಾಯಿ ತುರಿನೂ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ತುಪ್ಪದಲ್ಲೇ. ಅದು ಕೈ ಬಿಡದೇನೆ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ತಲೆ ಅಂಟ್ಬಿಡುತ್ತೆ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು, ಇಲ್ಲ ತಲೆ ಅಂಟ್ಬಿಡುತ್ತೆ. ಎಷ್ಟೇ ನಾವು ನೋಡಿಕೊಂಡ್ರೂ ತಲೆ ಅಂಟ್ಬಿಡುತ್ತೆ ಕುಂಬಳಕಾಯಿ. ಅದಕ್ಕಾಗಿ ಹೇಳ್ತಿದ್ದೀನಿ, ಚೆನ್ನಾಗಿ ಕೈ ಬಿಡದೇನೆ ತಿರುಗಿಸ್ಕೊಂಡು. ಈಗ ನೋಡಿ ನಾನು ತೋರಿಸಿರೋ ಅಷ್ಟು ಆಯಿತು. ಇನ್ನೂ ಸಾಲೋದಿಲ್ಲ, ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಪ್ಪ ಎಲ್ಲ ಮೇಲೆ ಕಾಣಿಸ್ಬೇಕು ಚೆನ್ನಾಗಿ ಬೇಯ್ದುಬಿಟ್ಟು ಕುಂಬಳಕಾಯಿ. ಮತ್ತು ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ನೋಡಿರಿ ಮೇಲ್ಮೇಲೆ ಆಯಿಲಿ ಕಾಣಿಸುತ್ತೆ. ಇದಕ್ಕೆ ನಾನು ಇವಾಗ 1 ಕಪ್ಪಷ್ಟು ಹಾಲಿನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಸ್ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಈಗ ನಾನು ಒಂದು ಕಡೆ 4 ಕಪ್ಪಷ್ಟು ಹಾಲು ಚೆನ್ನಾಗಿ ಬೇಯಿಸಿಬಿಟ್ಟು 2 ಕಪ್ ಆಗೋವರೆಗೂ ಹಾಗೆ ವೆಯ್ಟ್ ಮಾಡಿ ಆ ಕಂಡೆನ್ಸ್ಡ್ ಮಿಲ್ಕ್ 2 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಆ್ಯಡ್ ಮಾಡ್ತಿದ್ದೀನಿ. ಇದು ತುಂಬ ಫ್ಲೇವರ್ ಮತ್ತು ಟೇಸ್ಟ್ ಕೊಡುತ್ತೆ ಪಾಯಸಗೆ. ಸೊ 2 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೀನಿ. ಹಾಗೆ ಸ್ಲೋ ಫ್ಲೇಮೆಲ್ಲ ಬೇಯಿಸ್ಕೊಂಡು ಈಗ 3/4 ಕಪ್ಪಷ್ಟು ಸಕ್ಕರೆ ಮತ್ತು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕಾಗಿ ಬೆಲ್ಲ. ಇವೆರಡನ್ನೂ ಪಾಯಸಗೆ ಹಾಕೋಣ. ಅದಕ್ಕೆ ಹಾಕಿಬಿಟ್ಟು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕಂದರೆ ಸ್ವಲ್ಪ ಜನ ನೀರನ್ನು ಹಾಕ್ಕೊಳ್ತಾರೆ, ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಈಗ ಒಂದು ಕಡೆ ಮಿಕ್ಸಿ ಜಾರಲ್ಲಿ ಹಸಿ ಕೊಬ್ಬರಿ ಸ್ವಲ್ಪ ಮತ್ತು ಏಲಕ್ಕಿ ಮತ್ತು 1 ಕೊಬ್ಬರಿನೂ ಸ್ವಲ್ಪ ಹಾಕಿದ್ದೀನಿ. ಅದ್ರ ಜೊತೆಗೆ ಗಸಗಸೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಬರೋಣ. ಏನು ನೀರು ಹಾಕದೇನೆ ಪೌಡರ್ ಮಾಡ್ಕೊಬಂದು ಈಗ ಪಾಯಸ ಬೆಂದೈತೆ ಇಲ್ಲ ಅಂತ ಚೆಕ್ ಮಾಡೋಣ. ಅದು ಕೈಯಲ್ಲಿ ಮುಟ್ಟಿದ ತಕ್ಷಣ ಫುಲ್ ಸ್ಮೂತ್ ಆಗಿಬಿಡುತ್ತೆ. ಅದು ನೋಡಿದ್ದಾದಮೇಲೆ ಫ್ಲೇಮ್ ಆಫ್ ಮಾಡಿದ್ದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಪೌಡರ್ ಹಾಕಬೇಕು. ನೋಡಿದ ನೀರು ಹಾಕದೇನೆ ಜಾರಲ್ಲಿರುವ ಎಲ್ಲ ಪೌಡರ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ.
ಕ್ಲೀನಾಗಿ ತೆಗೆದು ಮಿಕ್ಸ್ ಮಾಡಿ ಈಗ ಒಂದು ಕಡೆ ಬಾಣಲೆಗೆ ತುಪ್ಪ ಹಾಕಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಗೆ ಯಾರೂ ತಿನ್ನೋರು ಅಷ್ಟೇ. ಸರ್ಪ್ರೈಸ್ ನಿಂಗೆ ಕುಂಬಳಕಾಯಿ ಪಾಯಸ. ನಾನು ಕುಂಬಳಕಾಯಿ ತಿನ್ನಲ್ಲ ಅಂತ ಮಾಡ್ಕೊಂಡು ಫಸ್ಟ್ కదా ಸೂಪರ್ ಆಗೈತ್ ಮಾ.